ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀನಾದಿನ ಇಂದಿನ ಸಂಚಿಕೆಯಲ್ಲಿ ದೇವಕಿ ಮನೆಯಲ್ಲಿ ವೇದಲಿಗೆ ನಿನ್ನೆ ಕಾಲ್ ಮಾಡಿದ್ದು ಮಾನಸಿ ಅಲ್ಲ, ಬೇರೆ ಯಾರದ್ದೋ ಕಾಲ್ ಬಂದಿದೆ ಅಂತ ಉಮನ್ ಹತ್ರ ಹೇಳ್ತಿರ್ತಾಳೆ. ಬೇಕಾದರೆ ಅವಳ ಹತ್ರ ಒಂದು ಸಲ ಕೇಳು. ನಾನು ಹೇಳಿದ ಮಾತು ಸುಳ್ಳಾದರೆ ನಾನು ಈ ವೇದಲ ಕಾಲಿಗೆ ಬಿದ್ದು ನಮಸ್ಕರಿಸುತ್ತೇನೆ ಅಂತ ಹೇಳಿದಾಗ ಉಮಾ ವೇದಲಲ್ಲಿ ಕೇಳ್ತಾಳೆ, ನಿನ್ನೆ ಯಾರದ್ದು ಕಾಲ್ ಅಂತ ಹೇಳಿದಾಗ ವೇದ ತಡವರಿಸುತ್ತಾ ವಿಕ್ರಮ್ ಅಂತ ಹೇಳ್ತಾಳೆ. ಆಗ ಉಮನಿಗೆ ತುಂಬ ಕೋಪ ಬರ್ತದೆ. ನೀನು ಯಾಕೆ ಈ ಥರ ಸುಳ್ಳು ಹೇಳಿದ್ದೆ ಅಂತ ಹೇಳ್ತಾಳೆ. ಅವನು ಯಾಕೆ ನಮ್ಮ ಅಂಗಡಿಯಲ್ಲಿ ಬಂದು ಕೆಲಸ ಮಾಡಬೇಕು, ಅವನನ್ನು ಹೊರಗೆ ಕಳಿಸು ಅಂತ ಹೇಳ್ತಾಳೆ. ಆಗ ವೇದ ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ. ಯಾಕಂದರೆ ನಾನು ಮತ್ತು ವಿಕ್ರಮ್ ಚಾಲೆಂಜ್ ಹಾಕಿದ್ವಿ, ಅದರಲ್ಲಿ ವಿಕ್ರಮ್ ಸೋತಿದ್ದ, ಅದಕ್ಕೆ ಅವನು ನಮ್ಮ ಅಂಗಡಿಯಲ್ಲಿ ಬಂದು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ನೀನು ಯಾಕೆ ಈ ದೇವಕಿ ಮುಂದೆ ನನ್ನನ್ನು ಇಷ್ಟೊಂದು ಸತಾಯಿಸ್ತೀಯ ಅಂತ ಹೇಳಿ ಅವಳು ಹೋಗ್ತಾಳೆ. ಇತ್ತ ವಿಕ್ರಮ್ ತಂದೆ ವಿಶ್ವ ಮತ್ತು ಅವನ ನಡುವೆ ನಡೆದ ಮಾತುಗಳನ್ನೆಲ್ಲ ನೆನಪಿಸ್ತಾ ಇರಬೇಕಾದ್ರೆ ಅವನ ಹಿಂದೆಯಿಂದ ವೀರ ಬಂದು ಪಪ್ಪ ಅಂತ ಕೂಗ್ತಾನೆ. ಏನಾಯ್ತು ಅಂತ ಕೇಳಿದಾಗ ನಿನ್ನೆ ವಿಶ್ವ ನಿಮಗೆ ಎಂತ ಮಾಡಿದ್ದ ಅಂತ, ಅದಕ್ಕೆ ಏನು ಮಾಡಲಿಲ್ಲ ಅಂತ ಹೇಳ್ತಾನೆ. ಅವನಿಗೆ ನಾನು ನಿನ್ನೆ ಸ್ವೀಟ್ ಕೊಟ್ಟು ಕಳಿಸಿದ್ದೇನೆ ಅಂತ ಹೇಳ್ತಾನೆ. ಆಗ ವೀರ ಅದನ್ನು ಅವನು ತಗೊಂಡ ಅಂತ ಕೇಳಬೇಕಾದ್ರೆ ಹೌದು ತಗೊಂಡ, ಯಾಕೆಂದರೆ ಅವನ ತಾಯಿ ಅವನೊಬ್ಬ ನಿಷ್ಠಾವಂತ ಅಧಿಕಾರಿ ಅಂತ ಅಂದ್ಕೊಂಡಿದ್ದಾಳೆ. ಆದರೆ ಅವಳಿಗೆ ಗೊತ್ತಿಲ್ಲ ಅವನೊಬ್ಬ ಭ್ರಷ್ಟ ಅಧಿಕಾರಿ. ಅವನಿಗೆ ಗೊತ್ತು ಈ ಫೀಲ್ಡಲ್ಲಿ ಯಾವ ರೀತಿ ಜೀವನ ಕಂಡುಕೊಂಡ್ರೆ ಮುಂದೆ ಬರ್ಬೋದಂತ ಗೊತ್ತು. ಎಷ್ಟಾದರೂ ಅವನು ನನ್ನ ಮಗನಲ್ವಾ ಅಂತ ಹೇಳ್ತಾರೆ. ಮತ್ತು ವೀರನ ಹತ್ರ ಹೇಳ್ತಾನೆ, ಅವನು ಏನಾದರೂ ನಮ್ಮ ದಾರಿಗೆ ಅಡ್ಡ ಬಂದರೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಇರುವುದಿಲ್ಲ, ಆ ದಾರಿಯನ್ನು ಕ್ಲಿಯರ್ ಮಾಡಿಬಿಡ್ಬೇಕು ಅಂತ ವೀರನ ಹತ್ರ ಹೇಳ್ತಾನೆ. ನೀನು ಸ್ವಲ್ಪ ಕೋಪವನ್ನು ಕಮ್ಮಿ ಮಾಡಿಕೊ, ಯಾವ ರೀತಿ ನಡೆದುಕೊಳ್ಬೇಕಂತ ಯೋಚನೆ ಮಾಡಿ ಮುಂದೆ ಹೋಗುವ ಅಂತ ವೀರನಿಗೆ ಹೇಳ್ತಾನೆ. ಇತ್ತ ವಿಕ್ರಮ್ ಜೀಪಿನಲ್ಲಿ ಕುಳಿತುಕೊಂಡು ಫೋನ್ನಲ್ಲಿ ಅವನ ತಾಯಿಯ ಫೋಟೋ ನೋಡಿಕೊಂಡು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಮತ್ತು ವೇದಲ ಕಷ್ಟ ಎಲ್ಲ ಪರಿಹಾರವಾಗಲಿ ಅಂತ ಅಮ್ಮನ ಹತ್ರ ಆಶೀರ್ವಾದ ಮಾಡಲಿಕ್ಕೆ ಹೇಳ್ತಾನೆ ಫೋನ್ನಲ್ಲಿ. ಮತ್ತು ಆದಷ್ಟು ಬೇಗ ನಿನಗೆ ಒಳ್ಳೆ ಸೊಸೆ ಸಿಗಲಿ ಅಂತ ಫೋಟೋ ನೋಡ್ಕೊಂಡು ಮಾತಾಡ್ತಿರ್ತಾನೆ. ವಿಕ್ರಮ್ ಅವನ ಕಡೆಯವರು ಬರುವುದನ್ನು ನೋಡಿ ಫೋನನ್ನು ಒಳಗಿಟ್ಕೊಂಡು ಇರ್ತಾನೆ. ಅವರ ಹತ್ರ ಹೇಳ್ತಾನೆ, ನೀವು ನಿನ್ನೆ ನನ್ನನ್ನೆಲ್ಲ ಕಂಠಪೂಡಿಸಿ ಕುಡಿದು ಇವತ್ತು ಬೆಳಿಗ್ಗೆ ಹೇಳಲಿಕ್ಕೇ ಆಗಲಿಲ್ಲ. ವೇದ ಬೇಗ ಕಾಲ್ ಮಾಡಿದ್ಲು, ಬೇಗ ಬರಲಿಕ್ಕೆ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ. ವಿಕ್ರಮ್ ಹೇಳಿದ. ಅದಕ್ಕೆ ಅವನ ಕಡೆಯವರು ಹೇಳ್ತಾಳೆ, ಈಗ ಅಣ್ಣ ತುಂಬ ಚೇಂಜ್ ಆಗಿದ್ದಾನೆ, ವೇದ ಅತ್ತಿಗೆ ಬಂದ ನಂತರ ತುಂಬ ಚೇಂಜ್ ಆಗಿದ್ದಾನೆ, ನಮ್ಮ ಕೈಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಆಗ ವಿಕ್ರಮ್ ನಾನೀಗ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಬೇಕಾದ್ರೆ ನಾವು ಸಹ ನಿಮ್ಮ ಜೊತೆ ಬರ್ತೇನೆ ಅಣ್ಣ ಅಂತ ಅವರ ಕಡೆಯವರು ಹೇಳ್ತಾರೆ. ನೀವೆಲ್ಲಿಗೆ, ನಾನು ಒಬ್ಬನೇ ಹೋಗ್ತೇನೆ ಅಂತ ಅವರ ಹತ್ರ ಹೇಳ್ತಾನೆ. ನಾವೇನು ನಿಮ್ಮ ಜೊತೆ ಅಂಗಡಿಗೆ ಬರುವುದಿಲ್ಲ, ನಾವು ಗಿಫ್ಟ್ ಸೆಂಟರಿಗೆ ಹೋಗ್ತೇವೆ ಅಂತ ಹೇಳಿದಾಗ ವಿಕ್ರಮ್ ಯಾಕೆ ಅಂತ ಕೇಳಿದಾಗ ನಾವು ನಿಮಗೆ ಹೇಳಿದ್ದಲ್ವ ಗಿಫ್ಟ್ ಕೊಡಬೇಕು ವೇದತಿಗೆ ಅಂತ, ಅದಕ್ಕೆ ನಾವು ಗಿಫ್ಟ್ ಕೊಟ್ಟು ನಿಮ್ಮ ಹತ್ರ ನಾವು ಹೊರಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ನೀವು ಬರೋದು ಬೇಡ, ನಾನೇ ಹೋಗಿ ಗಿಫ್ಟ್ ತರ್ತೇವೆ ಅಂತ ಹೇಳಿದಾಗ ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನಾವು ಸಿಂಹಗಳಿದ್ದಾಗ ಅಂತ ಹೇಳಿ ಅವನ ಜೊತೆನೇ ಹೋಗ್ತಾರೆ. ಆಯಿತು ಬನ್ನಿ ಅಂತೇಳಿ ಅವರನ್ನು ಗಿಫ್ಟ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅವರು ಹೇಳ್ತಾರೆ, ನಾವೇನು ನಿಮ್ಮ ಅಂಗಡಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ. ನಿನ್ನೆ ವಿಶ್ವ ಮತ್ತು ವಿಕ್ರಮ್ ನಡುವೆ ದೊಡ್ಡ ಮಾತನಾಡ್ತಿರ್ತು, ವೇದ ತಂಟೆಗೆ ಬರಬಾರ್ದು ಆ ಥರ ಎಲ್ಲ ಹೇಳಿರ್ತಾರೆ ಇಬ್ಬರು ಸಹ. ಅದನ್ನೇ ಯೋಚಿಸುತ್ತಾ ವಿಶ್ವ ಇರಬೇಕಾದ್ರೆ ತುಂಬ ಸಿಟ್ಟಲ್ಲಿರ್ತಾನೆ. ಕಾನ್ಸ್ಟೇಬಲ್ ಬಂದು ಹೇಳ್ತಾರೆ, ಅವರೆಲ್ಲ ದೊಡ್ಡ ರೌಡಿಗಳು, ಅವರೇ ಇಲ್ಲಿ ಫೇಮಸ್, ಅವರನ್ನು ಇಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ವಿಶ್ವ ಹೇಳ್ತಾನೆ, ನಾನು ಸಹ ಹಾಗೆಯೇ, ಆವಿಗೆ ಯಾವ ರೀತಿ ದ್ವೇಷ ಇರುತ್ತದೆಯೋ ನಾನು ಸಹ ಅದೇ ರೀತಿ ದ್ವೇಷದಿಂದ ಇರ್ತೇನೆ, ನಾನು ಸಹ ಸುಮ್ಮನೆ ಬಿಡುವುದಿಲ್ಲ ಅಂತೇಳಿ ಅವನ ಹತ್ರ ಹೇಳ್ತಾನೆ. ನಂತರ ಗಿಫ್ಟ್ ಸೆಂಟರ್ಗೆ ಹೋಗಿ ಗಿಫ್ಟ್ ತೆಗೊಂಡು ವಿಕ್ರಮ್ ಕೈಯಲ್ಲಿ ಅವನ ಕಡೆಯವರು ಕೊಡ್ತಾರೆ. ವಿಕ್ರಮ್ ಕಡೆಯವರನ್ನು ಕೆಳಗೆರಿಸಿ ಅವನು ಅಂಗಡಿಗೆ ಬರ್ತಾನೆ. ಪ್ರಣಿಗೆ ಯಾರದ್ದು ಒಂದು ಕಾಲ್ ಬರ್ತಿರ್ತಾನೆ. ಅವನು ಸೀರಿಯಸ್ ಆಗಿ ಮಾತಾಡ್ತಿರ್ತಾನೆ. ಅಲ್ಲಿ ಹತ್ತಿರದಲ್ಲಿ ದೇವಕಿ ಇರ್ತಾಳೆ. ಅವನು ಯಾರನ್ನು ನೋಡದೆ ಸೀದಾ ಅರ್ಜೆಂಟಾಗಿ ಓಡ್ತಾನೆ. ಆಗ ದೇವಕಿ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ, ಇವರೆಲ್ಲ ಯಾಕೆ ನನ್ನ ಕೈಲಿಗೆ ಸಿಕ್ಕಿ ಬೀಳ್ತಾರೆ, ಇವನೀಗ ವೇದಾಂತರನೇ ಗಲಿಬಿಲಿಯಲ್ಲಿದ್ದಾನೆ ಅಂತ ಹೇಳ್ತಿರ್ತಾಳೆ. ವಿಕ್ರಮ್ ಅಂಗಡಿಗೆ ಬಂದ ನಂತರ ವೇದ ಹೇಳ್ತಾಳೆ, ನೀನು
ಇವತ್ತು ಏನು ಲೇಟಾಗಿ ಬಂದದ್ದು, ನಿನಗೆ ಇಷ್ಟ ಇದ್ದರೆ ಮಾತ್ರ ಅಂಗಡಿಗೆ ಬಾ, ಯಾಕೆ ಇಷ್ಟು ಹೊತ್ತಾಗಿ ಬರ್ತೀಯ, ಮತ್ತು ನೀನು ಯಾಕೆ ಶೂ ಎಲ್ಲ ಹಾಕ್ಕೊಂಡು ಅಂಗಡಿಯೊಳಗೆ ಬರಬೇಡ ಅಂತ ಬೈತಿರ್ತಾಳೆ. ಏಳು ನೀನು ಯಾಕೆ ಇಷ್ಟೊಂದು ಲೇಟಾಗಿ ಬಂದಿದ್ದೀಯ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಇವತ್ತು ನ್ಯೂ ಇಯರ್ ಅಲ್ಲ, ನಿನ್ನೆ ನ್ಯೂ ಇಯರ್ ಸಣ್ಣದಾಗಿ ಪಾರ್ಟಿ ಮಾಡಬೇಕಂತ ಇತ್ತು, ದೊಡ್ಡದಾಗಿ ಪಾರ್ಟಿ ಮಾಡಿದ್ವಿ ನಾನು ಮತ್ತು ನನ್ನ ತಮ್ಮಂದಿರು ಸೇರಿ, ಹಾಗಾಗಿ ಇವತ್ತು ಹೇಳಲಿಕ್ಕೆ ಆಗಲಿಲ್ಲ, ಲೇಟ್ ಆಯಿತು ಅಂತ ವೇದನ ಹತ್ರ ವಿಕ್ರಮ್ ಹೇಳ್ತಾನೆ. ನಾನು ಇವತ್ತು ಡ್ಯೂಟಿ ಇರಲ್ಲ ಅಂತ ಅಂದ್ಕೊಂಡು, ಯಾಕೆಂದರೆ ಇವತ್ತು ನ್ಯೂ ಇಯರ್ ಅಲ್ವಾ, ನೀವು ಕಾಲ್ ಮಾಡಿದಾಗ ಗೊತ್ತಾದದ್ದು, ಅದಕ್ಕಾಗಿ ನಾನು ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಬಂದೆ ಅಂತ ವೇದರ ಹತ್ರ ವಿಕ್ರಮ್ ಹೇಳ್ತಾನೆ. ಮತ್ತು ವಿಕ್ರಮ್ ಮತ್ತು ವೇದ ಸೇರಿಕೊಂಡು ವಿಕ್ರಮ್ ಕೇಕ್ ತರಿಸ್ಕೊಂಡಿರ್ತಾನೆ. ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತು ವಿಕ್ರಮ್ ವೇದಳಿಗೆ ಒಂದು ಗಿಫ್ಟನ್ನು ಕೊಡ್ತಾನೆ. ವೇದ ಗಿಫ್ಟ್ ಓಪನ್ ಮಾಡಿದ ನಂತರ ಕೇಳ್ತಾಳೆ, ಇದೆಂತ ಅಂತ ಕೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಇದು ಗಿಫ್ಟ್